ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಹಾಗೆ ಗುರುಮಕ್ಕಳೇ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸದಾ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಯಕ್ಷಿಣಿ, ಗಣಪತಿ, ಯಕ್ಷ, ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ಹಾಗೆ ದೇವತೆಗಳು ಯಾವ್ಯಾವ ಮರದಲ್ಲಿ ವಾಸ ಮಾಡ್ತಾರೆ, ನವಗ್ರಹ ದೇವತೆಗಳು ಯಾವ್ಯಾವ ಮರದಲ್ಲಿ, ಯಾವ್ಯಾವ ನವಗ್ರಹ ದೇವತೆಗಳು ಯಾವ್ಯಾವ ಮರದಲ್ಲಿ ವಾಸ ಮಾಡ್ತಾರೆ. ಪ್ರತಿ ದೇವತೆಗೂ ಅವ್ರದ್ದೇ ಆದ ಇಷ್ಟವಾದ ಒಂದು ವೃಕ್ಷ ಇರುತ್ತೆ. ಆ ವೃಕ್ಷಗಳಲ್ಲಿ ಆ ದೇವತಾ ಶಕ್ತಿ ಇರುತ್ತೆ. ಅರ್ಥಾತ್ ಆ ದೇವತೆಗಳಲ್ಲಿ ಆ ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ. ಮಂತ್ರಸಿದ್ಧಿಗಳು ಮಾಡ್ಕೋಬೇಕಾದ್ರೆ ಮೊದಲು ನಾವು ದೇವತೆಗಳು ಏನನ್ನು ಇಷ್ಟಪಡ್ತಾರೆ, ಯಾವ ಬಟ್ಟೆಯನ್ನು ಇಷ್ಟಪಡ್ತಾರೆ, ದೇವತೆಗಳು ಯಾವ ದವಸ ಧಾನ್ಯ ಇಷ್ಟಪಡ್ತಾರೆ, ಯಾವ ತುಪ್ಪ, ಎಣ್ಣೆ, ಹಾಗೆ ಹಣ್ಣು ಹಂಪಲ ತರಕಾರಿ ಇಷ್ಟಪಡ್ತಾರೆ, ಹಾಗೆ ಯಾವ ತೀರ್ಥಕ್ಷೇತ್ರಗಳು, ಯಾವ ಪ್ರದೇಶಗಳು ಭೂಮಿ ಮೇಲೆ ಇಷ್ಟಪಡ್ತಾರೆ, ಯಾವ ನದಿಗಳ ತೀರದಲ್ಲಿ, ಯಾವ ಪರ್ವತಗಳ ತೀರದಲ್ಲಿ, ಇವೆಲ್ಲವನ್ನು ಮೊದಲು ನಾವು ತಿಳ್ಕೊಬೇಕು. ಒಂದು ದೇವತೆಯನ್ನು ನಾವು ಆರಾಧಿಸೋದಕ್ಕಿಂತ ಮೊದಲು ಅವ್ರ ಬಗ್ಗೆ ನಾವು ಒಂದು ಸರ್ಚ್ ಮಾಡಬೇಕು. ಅನಂತರ ನಾವು ಪೂಜಾ ಕಾರ್ಯಗಳನ್ನು ಮಾಡಿದಾಗ ಯಾವ ಬೀಜಾಕ್ಷರ ಮಂತ್ರ ತಗೋಬೇಕು, ಯಾವ ಮಂತ್ರ ಪಠನೆ ಮಾಡಬೇಕು ಇತ್ಯಾದಿ. ಅದೇ ನಾವು ಲಂಗು ಲಗಾಮಿಲ್ದೆ ಪೂಜೆಗಳು ಮಾಡೋದು, ಲಂಗು ಲಗಾಮಿಲ್ದೆ ಹೋಮ ಮಾಡೋದು, ಯಜ್ಞ ಮಾಡೋದು, ಅಥವಾ ಯಾತ್ರೆ ಮಾಡೋದು, ಮನೆ ಕಟ್ಟೋದು, ಫ್ಯಾಕ್ಟ್ರಿ ಕಟ್ಟೋದು, ಆಫೀಸ್ ಓಪನ್ ಮಾಡೋದು, ಯಾವುದೋ ವೆಹಿಕಲ್ ತಗೊಳ್ಳೋದು, ಇವೆಲ್ಲ ಪ್ರಯೋಜನ ಇರಲ್ಲ. ಎಲ್ಲದಕ್ಕೊಂದು ರೀತಿ, ನೀತಿ, ನಿಯಮ, ಸಿದ್ಧಾಂತ ಅಂತಿರುತ್ತೆ. ಅದರ ಆಧಾರದ ಮೇಲೆ ನಾವು ಕೆಲಸ ಕಾರ್ಯಗಳು ಮಾಡಿಕೊಂಡಾಗ ಏನೋ ನಾವು ಬಯಸಿದ್ದು ಫಲದಲ್ಲಿ, ಪರ್ಸೆಂಟೇಜಲ್ಲಿ ಏನೋ ಒಂದಷ್ಟು ಜಸ್ಟ್ ಪಾಸ್ ಆದರೂ ಆಗ್ತೀವಿ. ಅದೇ ಲಂಗು ಲಗಾಮಿಲ್ಲದೆ ನಾವು ವ್ಯವಹಾರಗಳು ಮಾಡಿದಾಗ ಅವು ಈಡೇರೋದಿಲ್ಲ. ಯಾಕಂದರೆ ಅಲ್ಲೊಂದು ವ್ಯವಸ್ಥೆ ಇರೋದಿಲ್ಲ, ಸಿದ್ಧಾಂತ ಇರೋದಿಲ್ಲ, ಒಂದು ಒಳ್ಳೆ ಮುಹೂರ್ತ ಇರೋಲ್ಲ. ಗ್ರಹ, ನಕ್ಷತ್ರ ಇತ್ಯಾದಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇರಬೇಕು. ಎಲ್ಲ ಗ್ರಹಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಕ್ಷತ್ರ ಬಲಗಳು ಇವೆಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬೇಕು. ಅದಕ್ಕೆ ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಪೂರ್ವ ಸಿದ್ಧತೆ ಅಂದರೆ ಏನು? ನಮ್ಮ ಒಂದು ಯಾವುದೋ ಗುರಿ ಮುಟ್ಟಬೇಕು, ಯಾವುದೋ ಒಂದು ಸಾಧನೆ ಮಾಡಬೇಕು, ಅದು ಈಡೇರಬೇಕಲ್ವ. ಅದು ಈಡೇರಬೇಕಾದ್ರೆ ಅದೇನಾದರೂ ಆಗಿರಲಿ, ನಿಮ್ಮದು ಗುರಿ, ನಿಮ್ಮದು ಸಾಧನೆ ಅದೇನಾದರೂ ಆಗಿರಲಿ, ಆದರೆ ಅದು ಈಡೇರಬೇಕಾದ್ರೆ ಮೊದಲು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಮೊದಲೇ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಅದರಲ್ಲೂ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತ ಮಾಡ್ಕೋಬೇಕು. ಯಾಕೆಂದರೆ ಪ್ಲ್ಯಾನ್ ಎ ರಿಜೆಕ್ಟ್ ಆದರೆ ಪ್ಲ್ಯಾನ್ ಬಿ ರಿಜೆಕ್ಟ್ ಆದರೆ ಪ್ಲ್ಯಾನ್ ಸಿ ಇದ್ದೇ ಇರುತ್ತೆ. ಅವಾಗ ಖಂಡಿತ ನಾವು ಏನೋ ಒಂದು ಯಶಸ್ಸನ್ನು ಸಾಧಿಸ್ತೀವಿ ಅನ್ನೋ ನಂಬಿಕೆ, ನಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಈಗ ಮೊದಲಿಗೆ ನಾವು ಒಂದೊಂದೇ ದೇವತೆ, ಒಂದೊಂದೇ ವೃಕ್ಷ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಕ್ಷಿಣಿ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಯಕ್ಷಿಣಿ ಬಗ್ಗೆ ಅಂತ ಕೇಳ್ತಿರ್ತಾರೆ ಹೆಚ್ಚಾಗಿ. ಮರಗಳಲ್ಲಿ ನೀವು ಅರಳಿ ಮರ ನೋಡಿದ್ದೀರಾ, ಬೇವಿನ ಮರ ನೋಡಿದ್ದೀರಾ, ನಿಂಬೆ ಗಿಡ ನೋಡಿದ್ದೀರಾ, ಚಕೋತಕಾಯಿ ಮರ ನೋಡಿದ್ದೀರಾ, ಆಮೇಲೆ ಸಪೋಟ ಗಿಡ ನೋಡಿದ್ದೀರಾ, ನೇರಳೆ ಮರ ನೋಡಿದ್ದೀರಾ, ಹುಣಸೆ ಮರ ನೋಡಿದ್ದೀರಾ, ಅರಳಿ ಮರ ನೋಡಿದ್ದೀರಾ, ಹಾಗೆ ಆಲದ ಮರ ನೋಡಿದ್ದೀರಾ, ಹತ್ತಿ ಮರ, ಔದಂಬರ ವೃಕ್ಷ ನೋಡಿದ್ದೀರಾ, ಹಾಗೆ ತುಳಸಿ ಗಿಡ ನೋಡಿದ್ದೀರಾ, ಎಕ್ಕೆ ಗಿಡ ನೋಡಿದ್ದೀರಾ, ಹಾಗೆ ಉತ್ತರಾಯಣ ಗಿಡ ಗೊತ್ತು, ಬಂದರೆ ಗಿಡ ಗೊತ್ತು, ತಪಸ್ಸರ ವೃಕ್ಷ ಗೊತ್ತು, ಆರ ವೃಕ್ಷ ಗೊತ್ತು ಅಲ್ವಾ. ಹೀಗೆ ವೃಕ್ಷಗಳಲ್ಲಿ ಕೆಲವೆಲ್ಲ ಗೊತ್ತು. ಮಾವಿನ ಮರ, ನೇರಳೆ ಮರ, ಇನ್ನೊಂದು ಮರ, ಮತ್ತೊಂದು ಮರ, ಸೀಬೆ ಮರ, ಆಪಲ್ ಅಂದರೆ ಸೇಬು ಮರ, ಸಪೋಟ ಮರ, ಸೀತಾಫಲ ಮರ ಅಲ್ವಾ. ಇನ್ನು ಗಿಡಗಳಲ್ಲಿ ಬೇಜಾನ್ ಗಿಡಗಳಿರುತ್ತೆ. ಟೊಮೊಟೊ, ಬದನೆಕಾಯಿ, ಆಲೂಗಡ್ಡೆ, ಹಾಗಲಕಾಯಿ, ಸೋರೆಕಾಯಿ, ಕುಂಬಳಕಾಯಿ ಇತ್ಯಾದಿ. ಇಲ್ಲಿ ಕುಂಬಳಕಾಯಿನೂ ಮುಖ್ಯನೇ. ನುಗ್ಗೆಕಾಯಿ ಮರ, ಇಲ್ಲೆಲ್ಲ ಕೆಲವು ನಂಬಿಕೆಗಳಿದೆ. ಬಿಲ್ಲುಪತ್ರೆ ಅಲ್ವಾ, ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಏನಂದರೆ, ಅನಾದಿ ಕಾಲದಲ್ಲಿ ನಮ್ಮ ಪೂರ್ವಿಕರು ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಇವರು
ಅವ್ರಿಗೂ ಮೊದಲು ಮಾನಸ ಪುತ್ರರು ಬ್ರಹ್ಮಾಜಿಗೆ. ಈ ಬ್ರಹ್ಮಾಜಿ ಈ ಸೃಷ್ಟಿಯ ಜ್ಞಾನವನ್ನು ವೇದಗಳ ಮೂಲಕ, ಪುರಾಣಗಳ ಮೂಲಕ, ಶ್ರುತಿ ಮೂಲಕ, ಹಾಗೆ ರಾಮಾಯಣ ಮಹಾಭಾರತ ಇತ್ಯಾದಿ ಕಥೆಗಳ ಪುರಾಣಗಳ ಮೂಲಕ, ಗರುಡ ಪುರಾಣ, ಸ್ಕಂದ ಪುರಾಣ, 18 ಪುರಾಣಗಳು, ಇವುಗಳ ಮುಖಾಂತರ ಜ್ಞಾನವನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟರು ಸನಾತನ ಧರ್ಮದಲ್ಲಿ. ಇವತ್ತೇನಾಗಿದೆ, ಅದು ಅವ್ರ ಕೈಗೆ ಇವ್ರ ಕೈಗೆ, ಅವ್ರ ಬಾಯಿಂದ ಇವ್ರ ಬಾಯಿಂದ ಒಬ್ಬರಿಂದ ಒಬ್ರಿಗೆ ಅದು ಹರಿದಾಡ್ದಾಗ ಅದು ಒರಿಜಿನಾಲಿಟಿ ಕಳ್ಕೊಬಿಡ್ತು, ಸತ್ಯಾಂಶನೇ ಕಳ್ಕೊಬಿಡ್ತು. ಯಾಕಂದರೆ ಯಾರು ನೋಡಲಿ ಹೀಗೆ ನೋಡಿ ಯೂಟ್ಯೂಬಲ್ಲಿ ಕೂತ್ಕೊಬಿಡ್ತಾರೆ, ದೊಡ್ಡ ಗುರುಗಳ ಥರ ಕೂತ್ಕೊಬಿಡ್ತಾರೆ, ಏನೂ ಗೊತ್ತಿರಲ್ಲ, ಎಲ್ಲೋ ಪುಸ್ತಕದಲ್ಲಿ ಓದ್ತಾರೆ, ಇಲ್ಲ ಇನ್ಯಾರೋ ಹೇಳ್ತಾ ಇರ್ತಾರೆ ಪ್ರೋಗ್ರಾಮು, ಅದನ್ನು ಕೇಳಿಸ್ಕೊಬಿಡೋದು, ಇಲ್ಲ ಪುಸ್ತಕದಲ್ಲೇ ಪೇಪರ್ನಲ್ಲಿ ಏನೋ ಒಂಚೂರು ಓದ್ಬಿಡೋದು. ಅವ್ರಿಗೆ ಅನುಭವವೂ ಇರಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಆದರೂ ಅಲ್ಲಿ ಓದಿರೋದನ್ನು ಇಲ್ಲಿ ಬಿಡ್ತಿರ್ತಾರೆ ರೆಕಾರ್ಡ್ ಮಾಡ್ಕೊಂಡು. ಒಳ್ಳೆ ಟೇಪ್ ರೆಕಾರ್ಡ್ ಥರ, ಸಿ ಡಿ ಇರುತ್ತಲ್ಲ ಟೇಪ್ ರೆಕಾರ್ಡ್, ಮೆಮ್ರಿ ಕಾರ್ಡ್, ಆ ಥರ ರೆಕಾರ್ಡ್ ಮಾಡ್ಕೊಬಿಡೋದಲ್ಲಿ ಅದನ್ನು ಬಿಡ್ತಾರೆ. ಅದು ಇಷ್ಟ ಬಂದಂಗೆ ಅದನ್ನು ಯಾರೋ ಬೇರೆಯವ್ರು ಕೇಳ್ತಾರೆ, ಅವನಿಗೆ ಸಂಬಂಧಪಟ್ಟವ್ರು, ಅವನ ಅಭಿಮಾನಿಗಳು. ಅವನು ಹೇಳಿದ್ದೆ ಸರಿ, ಲೈಕು, ಕಾಮೆಂಟು, ವ್ಯೂಸ್, ಇವನು ಕರೆಕ್ಟಾಗಿ ಮ್ಯಾಟ್ರೇ ಕೊಟ್ಟಿಲ್ಲ ಬೇರೆಯವ್ರಿಗೆ. ಅವರು ಏನು ಕಲಿತಾರೆ? ಕೇಳಿಸ್ಕೊಂಡವರು, ಲೈಕ್ ಕೊಟ್ಟವರು, ಕಾಮೆಂಟ್ ಮಾಡಿದವರು. ಇವನೇ ಆಟದಾರ, ಇವನಿಗೆ ಏನೂ ಗೊತ್ತಿಲ್ಲ. ಆವಾಗ ಅವ್ರೇನು ತಿಳ್ಕೊತಾರೆ? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಂಡೋದ್ರೆ ನೋಡೋರು ಕೆಲವು ಬುದ್ಧಿವಂತರು ಇರ್ತಾರೆ, ಏನೋ ಒಂದು ತಿಳ್ಕೊಳ್ಳೋಣ, ಏನೋ ಓದೋಣ, ಏನೋ ಕಲಿಯೋಣ ಅಂದ್ಬಿಟ್ಟು. ಇಲ್ಲ ಒಬ್ಬೊಬ್ಬನೂ ಹಿಂಗೆ ಕೂತ್ಕೊಬಿಟ್ಟು ಒಬ್ಬೊಬ್ಬನೂ ಬಿಡ್ತಾ ಹೋದರೆ ಪರಿಸ್ಥಿತಿ ಏನು? ಆಧ್ಯಾತ್ಮ, ಕಣ್ಣಿಗೆ ಕಾಣದ ಆಧ್ಯಾತ್ಮ, ಮೂಢನಂಬಿಕೆ, ಮೌಢ್ಯ ನಂಬಿಕೆ ಇಲ್ಲಿ ಬೇಜಾನಿದೆ, ವಂಚನೆ ಮಾಡೋರು ಅಲ್ವಾ? ಈ ಗುರುಗಳ ಮಧ್ಯದಲ್ಲಿ ಸಿಕ್ಕಾಕೊಬಿಟ್ಟು ಗೊಂದಲದಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೆ ಯಾವಾಗಲೂ ಅನುಭವಿ ಗುರುಗಳು ಸಾಧನೆ ಮಾಡಿರಬೇಕು, ಯೋಗ ಸಾಧನೆ, ತಪಸ್ ಸಾಧನೆ ಮಾಡಿರಬೇಕು, ಕಷ್ಟಪಟ್ಟು ಹಗಲು ರಾತ್ರಿ. ಅಂಥ ಗುರುಗಳಿಗೆ ಅನುಭವ ಇರುತ್ತೆ, ಯಾಕಂದರೆ ಅವರು ಸಾಧನೆ ಮಾಡಿರ್ತಾರೆ. ಅವರು ಪಾಠ ಹೇಳಿದಾಗ ಅವ್ರು ಏನು ಜೀವನದಲ್ಲಿ ಕಷ್ಟ ಸುಖ ಅನುಭವಿಸಿದ್ದಾರೆ, ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಒಂದು ದಾರಿ ತೋರಿಸೋ ಸಾಮರ್ಥ್ಯ ಅವ್ರಿಗಿರುತ್ತೆ. ಅದನ್ನು ಯಾವಾಗೂ ನಾವು ಫಾಲೋ ಮಾಡಬೇಕು, ಅಂಥ ಗುರುಗಳನ್ನ ಫಾಲೋ ಮಾಡಬೇಕು. ಏನೋ ಗೊತ್ತಿಲ್ಲದವರು ಏನು ಹೇಳ್ಕೊಡ್ತಾರೆ ನೀವು ಹೇಳಿ? ಅಲ್ಲೆಲ್ಲೋ ಕೇಳಿದ್ದು ಇಲ್ಲಿ ಹೇಳ್ತಾರೆ, ಅಲ್ಲೆಲ್ಲೋ ನೋಡಿದ್ದು ಇಲ್ಲಿ ಹೇಳ್ತಾರೆ ಅಷ್ಟೇ, ಅಲ್ಲೆಲ್ಲ ಓದಿದ್ದು ಇಲ್ಲಿ ಹೇಳ್ತಾರೆ. ಇರಲಿ, ಅದು ಬೇಕು. ಯಾವ ರೀತಿ? ಪರ್ಸೆಂಟೇಜಲ್ಲಿ ಭಾಳ ಕಡಿಮೆ ಬೇಕಾದಷ್ಟೆ. ಈ ಪ್ರೈಮರಿ ಸ್ಕೂಲ್ ಮಾಸ್ಟ್ರು, ಅಂಗನವಾಡಿ ಮೇಡಮ್ಮು, ಅಂಗನವಾಡಿ ಸ್ಕೂಲ್ ಮಾಸ್ಟ್ರು ಮೇಡಮ್ಗಳು, ಪ್ರೈಮರಿ ಸ್ಕೂಲ್ ಮಾಸ್ಟ್ರುಗಳು, ಮಿಡ್ಲ್ ಸ್ಕೂಲ್ ಮಾಸ್ಟ್ರುಗಳು ಇವರೇನು ವಿಜ್ಞಾನಿಗಳಲ್ಲ. ಆದರೆ ಪಾಠ ಮಾಡ್ತಾರೆ, ಪಾಠ ಮಾಡಲೇಬೇಕು. ಅವರು ಆ ಲೆವೆಲ್ಗೆ ಪಾಠ ಮಾಡಿ ಕಲಿಸ್ತಾರೆ ಅಲ್ವಾ? ವಿಜ್ಞಾನಿ ಆಗದಿದ್ರೂ ಪರವಾಗಿಲ್ಲ, ಪ್ರೊಫೆಸರ್ ಆಗದಿದ್ರೆ ಪರವಾಗಿಲ್ಲ, ಪಾಠ ಮಾಡೋ ಮಟ್ಟಕ್ಕೆ ಅವರು ತಾಕತ್ತಾಗಿದೆ, ಅವ್ರಿಗೆ ಅಷ್ಟು ಸಾಮರ್ಥ್ಯ ಇರುತ್ತೆ. ಪಾಠ ಮಾಡಲಿ, ತೊಂದರೆ ಇಲ್ಲ ಅಲ್ವಾ? ಅದನ್ನು ನಾವು ಕೇಳಬೇಕು, ಅದು ತಪ್ಪಲ್ಲ. ಆದರೆ ಇನ್ನೂ ಮುಂದೆ ತುಂಬ ಇರುತ್ತೆ, ಅದನ್ನೆಲ್ಲ ಅವ್ರು ಹೇಳೋಕ್ಕಾಗೋದಿಲ್ಲ. ಮುಂದಿನ ಕ್ಲಾಸುಗಳಲ್ಲಿ ಇರುತ್ತೆ, ಕಾಲೇಜ್ಗೆ ಹೋದಾಗ, ಯೂನಿವರ್ಸಿಟಿಗೆ ಹೋದಾಗ ಅಲ್ವಾ? ಅದೇ ವಿಜ್ಞಾನಿಗಳು ಎಲ್ಲವೂ ಸಾಧಿಸಿರ್ತಾರೆ, ಏನೋ ಒಂದು ಸಾಧನೆ ಮಾಡಿರ್ತಾರೆ, ಸಂಶೋಧನೆ ಮಾಡಿರ್ತಾರೆ. ಅದೇ ಅಂಗನವಾಡಿ ಮೇಡಮು ಅಥವಾ ಪ್ರೈಮರಿ ಸ್ಕೂಲ್ ಮಾಸ್ಟ್ರು ಇವರೇನು ವಿಜ್ಞಾನಿಗಳು ಅಲ್ವಲ್ಲ. ಹಾಗೆ ಇಲ್ಲಿ ಯೂಟ್ಯೂಬಲ್ಲಿ ಯಾರ್ಯಾರೋ ಇರ್ತಾರೆ, ಅವ್ರು ಪಾಠ ಮಾಡಲಿ, ಏನಿದ್ರೂ ಅದು LKG UKG ಪ್ರಿ KGಗೆ ಅಷ್ಟೇ ಸೀಮಿತ, ಅದು ಒಳ್ಳೆಯ ಸಾಧನೆ ಆಗೋದಿಲ್ಲ. ನಿಮಗೆ ಸಾಧನೆ ಬೇಕಂದರೆ ಹೇಳಿದ್ನಲ್ಲ, ಯೂನಿವರ್ಸಿಟಿ ಮೇಲೆ ಪ್ರೊಫೆಸರ್, ವಿಜ್ಞಾನಿ, ಯೋಗಿ, ಜ್ಞಾನಿ, ಅವರಿಂದ ಮಾತ್ರ ಸಾಧ್ಯ. ಓಕೆ, ವಿಚಾರಕ್ಕೆ ಬರೋಣ. ನಾನು ಒಂದೊಂದೇ ನಿಮಗೆ ನನ್ನ ಅನುಭವದಲ್ಲಿ ನನ್ನ ದಿವ್ಯ ದೃಷ್ಟಿಗೆ ಏನು ಬಂದಿದೆ, ನಾನು ಹಾಕೋ ಪ್ರತಿ ವೀಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗೋಲ್ಲ. ಯಾವುದೋ 1-2 ವೀಡಿಯೋ ನೋಡಿಬಿಟ್ರೆ ಅರ್ಥ ಆಗೋಲ್ಲ. ಅದಕ್ಕೆ ಪ್ರತಿಯೊಂದು ನೋಡಿ, ಒಂದರಿಂದ ಒಂದಕ್ಕೆ ಲಿಂಕ್ ಇರುತ್ತೆ, ಸಾಮ್ಯತೆ ಇರುತ್ತೆ, ಮತ್ತು ಎಲ್ಲ ಹೊಂದಾಣಿಕೆ ಇರುತ್ತೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟಿದ್ದು ಪರಸ್ಪರ ಹಂಚ್ಕೊಂಡು ಹೋಗಿರ್ತವೆ ವೀಡಿಯೋಗಳು ನಾನು ಹಾಕಿರೋ. ಅದರಲ್ಲಿ ಕರೆಕ್ಟಾಗಿ ಸತ್ತಾಂಶ ಇರುತ್ತೆ. ಯಾರು ಅರ್ಥ ಮಾಡ್ಕೊಳ್ತಾರೆ OMAS 2012 ಈ ಚಾನಲ್ನ, ಯಾರು ಅರ್ಥ ಮಾಡ್ಕೊಳ್ತಾರೆ ನನ್ನನ್ನು, ಯಾರು ಅರ್ಥ ಮಾಡ್ಕೊಳ್ತಾರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಗಳನ್ನ, ಮುಂದೆ ಖಂಡಿತ ಅವ್ರಿಗೆ ಉಪಯೋಗ ಆಗುತ್ತೆ. ಯಾರು ಬೇಜವಾಬ್ದಾರಿಯಿಂದ ಹೋಗ್ತಾರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಸಿಕ್ಕಿದಾಗ, ಒಳ್ಳೆಯ ಗುರುಗಳು ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಬಳಸ್ಕೊಬಿಡ್ಬೇಕು. ಅದು ಬುದ್ಧಿವಂತರು ಬಳಸ್ಕೊತಾರೆ, ಯಾವುದೇ ಡೌಟ್ ಇಲ್ಲ. ಬುದ್ಧಿವಂತರು ಬಳಸ್ಕೊತಾರೆ, ಯಾವುದೇ ಡೌಟ್ ಇಲ್ಲ. ಆದರೆ ದಡ್ಡರು ಅವರಷ್ಟೇ 2 ನಿಮಿಷ ಕೂಡ ಇಲ್ಲಿ ಕೂತ್ಕೊಳ್ಳಲ್ಲ. ಏನು ಹೇಳಿದ್ರೆ, ದಡ್ಡರು ಬರ್ತಾರೆ ಯೂಟ್ಯೂಬ್ ಚಾನಲ್ ಒಳಗೆ, ನೋಡ್ತಾರೆ, ಹಂಗೆ ಹೊಡೋಗ್ತಾರೆ. ಬರೀ 30 ಸೆಕೆಂಡ್ ನೋಡ್ತಾರೆ, ಇಲ್ಲ ಅರ್ಧ ನಿಮಿಷ ನೋಡ್ತಾರೆ, ಓಡೋಗ್ತಾರೆ.
ಅವ್ರಿಗೆ ಬರೀ ಬುರುಡೆ ಬಿಡೋರು ಬೇಕು, ಸುಳ್ಳು ಹೇಳೋರು ಬೇಕು, ವಂಚನೆ ಮಾಡೋರು ಬೇಕು, ಏನೋ ಭ್ರಮೆ ಹುಡ್ಸೋರು, ಭ್ರಮೆ. ಆಗಾಯಿತು, ಈ ಮಂತ್ರ ನೀವು ಜಪ ಮಾಡಿಬಿಡ್ರಿ, ರಾತ್ರಿ ಕಳೆದು ಬೆಳಗಾಗಷ್ಟೊತ್ತಿಗೆ ನೀವು ಶ್ರೀಮಂತರಾಗ್ಬಿಟ್ಟಿರ್ತೀರಾ, ಈ ರೀತಿ ಟೈಟಲಲ್ಲಿ ಹಾಕಿರ್ತಾರೆ. ಈ ಮಂತ್ರ ಜಪ ಮಾಡಿಬಿಡ್ರಿ, ರಾತ್ರಿ ಕಳೆದು ಬೆಳಗಾಗಷ್ಟೊತ್ತಿಗೆ ನಿಮ್ಮ ಸಾಲಗಳ ಬಾಧೆ ಎಲ್ಲ ಕಳೆದೋಗಿರುತ್ತೆ, ಸಾಲನ ತೀರೋಗಿರುತ್ತೆ, ಈ ರೀತಿ ಟೈಟಲ್ ಆಗಿರುತ್ತೆ. ಈ ಕಡ್ಡಿ ಇದೆ, ಈ ಕಡ್ಡಿನ ಹಿಡ್ಕೊಬಿಟ್ಟು ಮನೇಲಿ ಇಕ್ಬಿಡ್ರಿ, ನೀವು ಮನೇಲಿ ಇಟ್ಟ ತಕ್ಷಣ ಎಲ್ಲಿದೆ ಐಶ್ವರ್ಯ ಬಂದ್ಬಿಡುತ್ತೆ. ಈ ರೀತಿ ಭ್ರಮೆ ಭ್ರಮೆ ಭ್ರಮೆ. ನೋಡ್ರಿ, ಆ ವೀಡಿಯೋಗಳು ಚೆನ್ನಾಗಿ ಓಡ್ತವೆ, ಲಕ್ಷಗಟ್ಟಲೆ ನೋಡ್ತಾರೆ, ಲೈಕ್ಗಳು. ರಾಮ ಅಲ್ಲ ರೀ, ಅದು ಯಾವುದೋ ಬೇರೆ ತಗೊಂಡಾಗ ಇಟ್ಟ ತಕ್ಷಣ ಬಂದ್ಬಿಡ್ತಾನೆ ರೀ. ಯಾವುದೋ ಒಂದು ಮಂತ್ರ ಜಪಿಸಿದ ತಕ್ಷಣ ರಾತ್ರಿ ಕಳೆದು ಬೆಳಗಾಗಷ್ಟೊತ್ತಿಗೆ ಇವರು ಶ್ರೀಮಂತರಾಗಿರ್ತಾರಂತೆ, ರಾತ್ರಿ ಕಳೆದು ಬೆಳಗಾಗಷ್ಟೊತ್ತಿಗೆ ಸಾಲ ತೀರೋಗಿರುತ್ತಂತೆ. ಕೇಳ್ರಪ್ಪ ಹೆಂಗಿದೆ ಆ ಥರ. ಹಿಂಗೆ ಬರೀ ಬುರುಡೆ ಬಿಟ್ಟು ಸಾಲದಕ್ಕೆ ಇನ್ನೇನೇನೋ ಟ್ರೋಲ್ಗಳು, ಬುರುಡೆ ಬಿಟ್ಟು ಹಿಂಗೆ ಇವತ್ತು ಆಧ್ಯಾತ್ಮ, ಹಿಂದೂ ಸನಾತನ ಧರ್ಮದ ನಿಜವಾದ ಒರಿಜಿನಾಲಿಟಿ ಹೊರಟೋಗಿದೆ. ಅದೇನೋ ಹಳ್ಳಿ ಭಾಷೆಯಲ್ಲಿ ಅಂತ ಹೇಳ್ತಾರೆ, ಕೈಯಲ್ಲಿ ದೊಣ್ಣೆ ಹಿಡ್ದವನ್ನೆಲ್ಲ ಬೇಟಗಾರ ಅಂತಾರೆ. ಆ ಥರ ಕೈಯಲ್ಲಿ ದೊಣ್ಣೆ ಹಿಡ್ದವನ್ನೆಲ್ಲ ಬೇಟಗಾರ, ಕೈಯಲ್ಲಿ ಕತ್ತಿ ಹಿಡ್ದವನ್ನೆಲ್ಲ ವೀರ, ಯೋಧ, ಕೈಯಲ್ಲಿ ಗನ್ ಹಿಡ್ದವನೆಲ್ಲ ಯೋಧ ಅಲ್ವಾ? ಇದು ಪರಿಸ್ಥಿತಿ. ಓಕೆ ಅವರೇ, ಯಕ್ಷಿಣಿ ಬಗ್ಗೆ ಮಾತಾಡೋಣ. ನೋಡಿ, ವೃಕ್ಷಗಳಲ್ಲಿ ಬೇವಿನ ವೃಕ್ಷ, ಏನು ಹೇಳಿದ್ವಿ, ಬೇವಿನ ಮರ, ಒಳ್ಳೆ ಬೇವು ಅಂತಿರಲ್ಲ, ಬೇವಿನ ಮರ, ಅದರಲ್ಲಿ ಯಕ್ಷಿಣಿ ದೇವತೆಗಳು ವಾಸ ಮಾಡ್ತಾರೆ. ಯಕ್ಷಿಣಿ ಯಾಕೆ ಅದರಲ್ಲಿ ವಾಸ ಮಾಡ್ತಾರೆ ಅಂದರೆ, ಅದು ದೈವ ಸ್ವರೂಪ, ಆದಿಶಕ್ತಿ ಪರಾಶಕ್ತಿ ಸ್ವರೂಪ. ಯಾವುದು? ಬೇವಿನ ಮರ. ಗೊತ್ತಾಗ್ತಲ್ಲ? ಅಂಥ ಒಂದು ಬೇವಿನ ಮರ ಗುರುದೇವ ದತ್ತ ಗುರು ಇರ್ತಾರಲ್ಲ, ಅವರು ಹಳ್ಳಿ ಮರ, ಬೇವಿನ ಮರ ಕೆಳಗೆ ಕೂತ್ಕೊಂಡು ಧ್ಯಾನ, ತಪಸ್ಸು, ಹಿತಬೋಧನೆ ಇದೆಲ್ಲ ಮಾಡ್ತಿದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಸ್ವರೂಪರವರು. ಅಂಥವರು ಬೇವಿನ ಮರ, ಹಳ್ಳಿ ಮರ ಕೆಳಗಡೆ ಕೂತ್ಕೊಂಡು ಧ್ಯಾನ, ತಪಸ್ಸು, ಹಿತಬೋಧನೆ ಮಾಡ್ತಿದ್ರು, ಪ್ರವಚನ ನಡೀತಿದ್ರು. ಅಷ್ಟು ಶಕ್ತಿಯ ಬೇವಿನ ಮರಗಿರುತ್ತೆ. ಇಡೀ ವೃಕ್ಷಗಳಲ್ಲಿ ಯಾಕೆ ಆ ಮರ ಕೆಳಗಡೆ ಅವ್ರು ಕೂತ್ಕೊಂಡ್ರು? ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಸ್ವರೂಪರು. ಅಂದರೆ ಆ ಮರದಲ್ಲಿ ಆ ತಾಕತ್ತಿದೆ. ಏನೇನು ತಾಕತ್ತಿದೆ? ರೋಗ ನಿವಾರಣೆ ಮಾಡುತ್ತೆ. ಶಾರೀರಿಕವಾಗಿ ಬೇವಿನ ಸೊಪ್ಪು, ಬೇವಿನ ಎಲೆ, ಬೇವಿನ ಬೀಜಗಳ ಹಾಲು, ಎಣ್ಣೆ, ಅದರ ತೊಗಟೆ, ಬೇರು ಎಲ್ಲವೂ ಸಹ ನಮ್ಮ ಶರೀರದ ಎಲ್ಲ ರೋಗಗಳನ್ನು ವಾಸಿ ಮಾಡುತ್ತೆ. ಒಂದು ರೀತಿಯಲ್ಲಿ ಅಮೃತ ಅಂತ ಕರೆದ್ರೂ ಕೂಡ ತಪ್ಪಿಲ್ಲ. ಅಮೃತ. ಹಾಲನ್ನು ಮೇಕೆ ಹಾಲು, ಕುರಿ ಹಾಲು, ಹಸ ಹಾಲು, ಎಮ್ಮೆ ಹಾಲು, ಇವೆಲ್ಲವನ್ನು ನಾವೇನಂತೀವಿ? ಅಮೃತ ಅಂತೀವಿ. ಮನುಷ್ಯರ ಹಾಲು ಕೂಡ ಅಮೃತ ಅಂತೀವಿ. ಈ ಎಲ್ಲ ಹಾಲುಗಳಿಗಿಂತ ಬಹಳ ಪವರ್ಫುಲ್ ಆಗಿರೋದು ಬೇವಿನ ಹಾಲು, ಬೇವಿನ ಎಣ್ಣೆ. ಬೇವಿನ ಎಣ್ಣೆಯನ್ನು ನೀವು ತುಪ್ಪ ಅಂತ ಹೇಳ್ಕೊಳ್ಳಿ, ಬೇವಿನ ಹಾಲನ್ನು ನೀವು ಹಾಲು ಅಂತ ಹೇಳ್ಕೊಳ್ಳಿ, ಅದರಲ್ಲಿ ಗಮ್ಮು ಬರುತ್ತೆ, ಆ ಗಮ್ಮನ್ನು ನೀವು ಬೆಣ್ಣೆ ಅಂತ ಹೇಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಅದರಲ್ಲಿರೋ ಪ್ರತಿಯೊಂದು ಯಾವುದೂ ವೇಸ್ಟ್ ಇಲ್ಲ. ಹೂವು ಬರುತ್ತೆ, ಕಾಯಿ ಬರುತ್ತೆ, ಹಣ್ಣಾಗುತ್ತೆ, ಬೀಜ ಬರುತ್ತೆ, ಎಣ್ಣೆ ಕೊಡುತ್ತೆ, ಇತ್ಯಾದಿ. ಅಷ್ಟು ಪವರ್ಫುಲ್ ಬೇವಿನ ಮರ. ಆ ಒಂದು ಬೇವಿನ ಮರ, ಒಂದು ಸಣ್ಣ ಕಥೆ. ಉಗ್ರ ನರಸಿಂಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಬಹಳ ಉಗ್ರಾವತಾರ ತಾಳೆ, ಎಡ್ಡ ದಿಡ್ಡಿ ರಸ್ತೆನಲ್ಲಿ ಹೋಗ್ತಾ ಇರ್ತಾನೆ. ಚಿಕ್ಕದವ್ರನ್ನ ಹೊಡಿಲಿಕ್ಕೆ ಹೋಗ್ತಾನೆ, ಚಿಕ್ಕದ ಮೇಲೆ ರೇಗಾಡ್ತಾನೆ, ಪೇಚಾಡ್ತಾನೆ. ಆತನಿಗೆ ಕೋಪ ಇನ್ನೂ ಆರಿಲ್ಲ. ಹಿರಣ್ಯಕಶಿಪುನ ಸಿಗದಾಕಿದ್ದಾನೆ, ಕೊಂದಾಕಿದ್ದಾನೆ. ಆತನ ಹಿರಣ್ಯಕಶಿಪುನ ಸಿಗದು ಬಗೆದು ಬಿಸಾಡಿದ್ದಾನೆ, ಆದರೂ ಕೋಪ ಅಡಗಿಲ್ಲ. ದೇವತೆಗಳೆಲ್ಲ ಶಾಂತಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಲಾಸ್ಟ್ಗೆ ಪ್ರಹ್ಲಾದನನ್ನೇ ಹಿರಣ್ಯಕಶಿಪ ಹತ್ರ ಶಾಂತ ಮಾಡಲಿಕ್ಕೆ ಕಳಿಸ್ತಾರೆ. ಪ್ರಹ್ಲಾದನ ಮಾಲೆನೇ ಹೋಗ್ತಾನೆ. ಏನು ಮಾಡಿದ್ರು ಹಿರಣ್ಯಕಶಿಪನನ್ನು ಕೊಂದ ಮೇಲೆ ನರಸಿಂಹಸ್ವಾಮಿ ಶಾಂತರಾಗಲ್ಲ. ಫೈನಲಾಗಿ ಬೇವಿನ ಮರದಿಂದ ಮಹಾಲಕ್ಷ್ಮಿ ಉದ್ಭವ ಆಗ್ತಾಳೆ. ಬೇವಿನ ಮರದಿಂದ ಉದ್ಭವ ಆಗ್ತಾಳೆ, ಸೃಷ್ಟಿ ಆಗ್ತಾಳೆ. ಆಕೆ ನರಸಿಂಹಸ್ವಾಮಿಯನ್ನು ಶಾಂತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆವಾಗ ನರಸಿಂಹಸ್ವಾಮಿ ಸ್ವಲ್ಪ ಶಾಂತನಾಗ್ತಾನೆ, ಹೊಂದಾಣಿಕೆ ಆಗುತ್ತೆ ಇಬ್ಬರಲ್ಲೂ. ಅದಕ್ಕೆ ಪ್ರಸನ್ನ ಲಕ್ಷ್ಮೀ ನರಸಿಂಹ. ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಆದರೂ ಆಮೇಲೆ ಹೊಂದಾಣಿಕೆ ಆಗಲ್ಲ.
ಆತ ಸ್ವಲ್ಪನೇ ಆತನ ಜೊತೆ ಸ್ವಲ್ಪ ದಿನವೇ ಹೊಂದಾಣಿಕೆ, ತಿರ್ಗಾ ಆತನಿಗೆ ಕೋಪ ಮತ್ತೆ ಶುರುವಾಗುತ್ತೆ. ಆಮೇಲೆ ಹಂಗೆ ಮುಂದಕ್ಕೆ ಹೋಗ್ತಾನೆ ನರಸಿಂಹಸ್ವಾಮಿ. ಆಮೇಲೆ ಏನು ಮಾಡೋದು, ಇದನ್ನು ಶಾಂತ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಿವನಲ್ಲಿ ಕಂಪ್ಲೇಂಟ್ ಹೋಗುತ್ತೆ. ಶಿವ ಏನು ಮಾಡ್ತಾನೆ, ವೀರಭದ್ರನನ್ನು ಕಳಿಸ್ತಾನೆ. ರುದ್ರ, ಭೈರವ ಅಂತಿರಲ್ಲ, ಭೈರವ, ವೀರಭದ್ರ, ರುದ್ರ, ನಾಗರಾಜಸ್ವಾಮಿ. ಆತ ಬಂದ್ಬಿಟ್ಟು ಏನೋ ಮಾಡಿಬಿಡ್ತೀನಿ ಅಂತ ಆತ ಬರ್ತಾನೆ ವೀರಭದ್ರ. ಆಲ್ರೆಡಿ ದಕ್ಷಕ ಬ್ರಹ್ಮನ ತಲೆ ಕಡ್ದಿರ್ತಾನೆ ಮೊದಲು. ಆ ಅಹಂ ಅನ್ನೋದು, ಅಹಂಕಾರ ಅನ್ನೋದು ಸ್ವಲ್ಪ ಇರುತ್ತೆ ವೀರಭದ್ರನಿಗೆ. ನನಗೆ ಯಾವ ಲೆಕ್ಕನೂ ಇಲ್ಲ ಇವರು ಅಂದ್ಬಿಟ್ಟು. ಯಾಕಂದರೆ ದಕ್ಷಕ ಬ್ರಹ್ಮನು ಶಿವ ಅವ್ರ ಮಾವ, ಅವ್ರ ತಲೆ ಕಟ್ ಮಾಡಿರ್ತಾನೆ. ಆಮೇಲೆ ಭೈರವೇಶ್ವರ ಅವತಾರದಲ್ಲಿ ಬ್ರಹ್ಮಾಜಿ ತಲೆ ಮೇಲಿಂದ ಕಟ್ ಮಾಡಿರ್ತಾನೆ 2 ಕಡೆ. ಈ ರುದ್ರ, ನಾಗರಾಜ, ವೀರಭದ್ರ ಸ್ವಾಮಿ. ಇಲ್ಲಿ ಕೂಡ ಹಂಗೆ ಮಾಡೋಣ ಅಂತ ಓಡೋಡಿ ಬರ್ತಾನೆ, ಕಟ್ ಮಾಡೋಣ ಇವನು ತಲೆ ಅಂದ್ಬಿಟ್ಟು. ಯಾರ್ದು, ನರಸಿಂಹಸ್ವಾಮಿ ತಲೆ ಕಟ್ ಮಾಡೋಣ ಅಂದ್ಬಿಟ್ಟು, ಇಲ್ಲ ಕಟ್ಟಾಕ್ಬಿಡೋಣ ಅಂದ್ಬಿಟ್ಟು. ಆದರೆ ನರಸಿಂಹಸ್ವಾಮಿಯನ್ನು ಸಾಮಾನ್ಯನ, ಶ್ರೀಮನ್ ನಾರಾಯಣನು. ಆದರೆ ಇಬ್ಬರಿಗೂ ಫೈಟ್ ನಡೀತೆ. ವೀರಭದ್ರ ಮಹಾಸರ್ಪ ಆದಿಶೇಷನಾಗಿ ಫೈಟ್ ಮಾಡ್ತಾನೆ. ಎಷ್ಟು ಮಾಡಿದ್ರೇನು, ನರಸಿಂಹಸ್ವಾಮಿನೇ ಗೆಲ್ಲೋ ಥರ ಇರ್ತಾನೆ. ವೀರಭದ್ರ ಸ್ವಾಮಿನ ಹಿಡಿದು ಬಿಸಾಕ್ತಾನೆ. ಎಷ್ಟೋ ದೂರ ಹೋಗಿ ಬಿದ್ದಾಕ್ತಾನೆ ವೀರಭದ್ರ ಸ್ವಾಮಿ, ಸೋತಾಗ್ತಾನೆ. ಆವಾಗ ಶಿವನಿಗೆ ಕೋಪ ಬರುತ್ತೆ. ಮತ್ತು ಶಿವ ರಣರಂಗಕ್ಕೆ ನೇರವಾಗಿ ಇಳಿತಾನೆ. ಶಿವ ಎಷ್ಟೋ ಬುದ್ಧಿ ಹೇಳ್ತಾನೆ, ಕೇಳೋದಿಲ್ಲ. ನರಸಿಂಹಸ್ವಾಮಿ ತಣ್ಣಗಾಗಲ್ಲ. ಶಿವ ಏನು ಮಾಡ್ತಾನೆ, ಇದು ಶರ್ಭ ಅವತಾರ ತಳ್ತಾನೆ. ಏನು ನರಸಿಂಹಸ್ವಾಮಿ ಏನು ಕಡಿಮೆನಾ, ಆತ ಗಂಡ ಬೇರುಂಡ ಅವತಾರ ತಳ್ತಾನೆ. ಇಬ್ಬರಿಗೂ ಫೈಟ್ ನಡೀತೆ, ಇಬ್ಬರಿಗೂ ಫೈಟ್. ಆದರೂ ಶಿವ ಸೋಲೋ ಮಟ್ಟಕ್ಕೆ ಹೋಗ್ತಾನೆ, ಮಹಾವಿಷ್ಣು ಗೆಲ್ಲ ಮಟ್ಟಕ್ಕೆ ಹೋಗ್ತಾನೆ. ಆದರೂ ಇಬ್ಬರು ಸರಿಸಮಾನ ಫೈಟ್ ಮಾಡ್ತಾರೆ. ಇದರಿಂದ ಬೆಟ್ಟ ಗುಡ್ಡಗಳು, ಪರ್ವತಗಳು, ಗಿಡ ಮರಗಳು, ಹಳ್ಳಿಗಳು, ನಗರಗಳು ಎಲ್ಲ ನಾಶ ಆಗ್ತಾ ಇರುತ್ತೆ ಇವರು ಮಾಡೋ ಫೈಟಿಗೆ. ಆಕಾಶದ ಹತ್ರ ಇರ್ತಾರೆ ಇವರು. ಗ್ರಹಗಳಿಗೂ ತೊಂದರೆ ಆಗ್ತಾ ಇರುತ್ತೆ, ನಕ್ಷತ್ರಗಳಿಗೂ ತೊಂದರೆ ಆಗ್ತಾ ಇರುತ್ತೆ, ವಾತಾವರಣ ಎಲ್ಲ ಕಲುಷಿತ ಆಗ್ತಾ ಇರುತ್ತೆ, ಧೂಳು ದುಮ್ಮು ಗಾಳಿ. ಇದರಿಂದ ಭಯಗೊಂಡ ಋಷಿಮುನಿಗಳು ದೇವತೆಗಳಿಗೆ ಪ್ರಾರ್ಥನೆ ಇಡ್ತಾರೆ, ಏನಾದರೂ ಮಾಡಿ ಅಂತ. ಆವಾಗ ಆದಿಶಕ್ತಿ ಪರಾಶಕ್ತಿ ಉದ್ಭವ ಆಗ್ತಾಳೆ. ಆಕೆ ಉದ್ಭವ ಆಗಿ ಪ್ರತ್ಯಂಗರ ದೇವಿ ಆಗಿ ಉದ್ಭವ ಆಗ್ತಾಳೆ. ಪ್ರತ್ಯಂಗರ ದೇವಿ ಬಹಳ ಭಯಾನಕವೇ. ನೀವು ಕಾಳಿನ ನೋಡಿದ್ದೀರ, ಮಹಾಕಾಳಿನ ನೋಡಿದ್ದೀರ. ಮಹಾಕಾಳಿ ಕಾಳಿ ಅಲ್ಲ, ಅವ್ರ ಅಮ್ಮ ಅಲ್ಲ, ಅವ್ರ ಅಜ್ಜಿ ಥರ ತಯಾರಾಗ್ತಾಳೆ ಪ್ರತ್ಯಂಗರ ದೇವಿ. ಮಹಾಕಾಳಿ ಅಂತ ಅವರು ಕೋಟಿ ಪಟ್ಟು ಸಹಸ್ರಾರು ಪಟ್ಟು ಬಲಶಾಲಿಯಾಗಿ, ವಿಚಿತ್ರವಾಗಿ, ಕೋರೆ ಅಲಗಳು ಬಿಟ್ಕೊಂಡು ಭಯಾನಕವಾಗಿ ಪ್ರತ್ಯಂಗರ ದೇವಿ ತಯಾರಾಗ್ತಾಳೆ. ಆಕೆ ಈ ಗಂಡ ಬೇರಂಡ ಏನಿದೆ ಅವ್ರನ್ನ ಹಿಡ್ಕೊಂಡು ನುಂಗಾಕ್ತಾಳೆ, ನರಸಿಂಹಸ್ವಾಮಿ ನುಂಗಾಕ್ತಾಳೆ. ಅಷ್ಟು ಪವರ್ಫುಲ್ಲು ಪ್ರತ್ಯಂಗರ ದೇವಿ. ಅಲ್ಲಿಗೆ ನರಸಿಂಹಸ್ವಾಮಿ ಅವತಾರ ಸಮಾಪ್ತಿ ಆಗುತ್ತೆ. ಗೊತ್ತಾಯ್ತಲ್ಲ. ಇದು ಯಾಕೆ ಹೇಳಿದೆ ಅಂದರೆ, ಮಹಾಲಕ್ಷ್ಮಿ ಬೇವಿನ ಮರದಲ್ಲಿ ಹುಟ್ಟಿದ್ಲು ಅಂದ್ರೆ ಇದರ ಅರ್ಥ ಕೋಜಾಗರಿ ಮಹಾಲಕ್ಷ್ಮಿ ಅಂತ, ಅದೃಷ್ಟ ದೇವತೆ ಅಂತ. ಮಹಾಲಕ್ಷ್ಮಿ ಬೇವಿನ ಮರದಲ್ಲಿ ಜನ್ಮ ತಾಳಿತು ನರಸಿಂಹಸ್ವಾಮಿನ ಪ್ರಸನ್ನಗೊಳಿಸಲಿಕ್ಕೆ. ಹಾಗೆ ಗುರುದೇವ ದತ್ತ ಮಹಾರಾಜರು, ದತ್ತಗುರು, ತ್ರಿಮೂರ್ತಿ ಸ್ವರೂಪರು, ಆ ಮಹಾಶಕ್ತಿ ಗುರುವರು, ಅವರು ಕೂಡ ಬೇವಿನ ಮರ ಕೆಳಗೆ, ಅರಳಿ ಮರ ಕೆಳಗೆ ಗಾಣಗಾಪುರ ಅಂತ ಬರುತ್ತೆ. ಗಾಣಗಾಪುರ ಗೊತ್ತಲ್ಲ, ಕ್ಷೇತ್ರ, ಗುರುದೇವ ದತ್ತ ಕ್ಷೇತ್ರ ಗಾಣಗಾಪುರ. ಅಲ್ಲೆಲ್ಲ ನೋಡಿ ಒಳ್ಳೆ ಗುರುಗಳಿಗೆ ವ್ಯಾಲ್ಯೂ ಇರುತ್ತೆ. ಅರಳಿ ಮರ, ಬೇವಿನ ಮರ ಅವರು ಕೂತು ತಪಸ್ಸು ಮಾಡ್ತಾ ಇದ್ದಲ್ಲಿದೆ. ಗೊತ್ತಾಯ್ತಲ್ಲ. ಇದು ಯಕ್ಷಿಣಿ ವೃಕ್ಷ ದೇವತೆಗಳಿಗೆ, ಕಾಡು ವನಸ್ಪತಿ ವೃಕ್ಷ ಕಾಡಿಗೆ, ವನಗಳಿಗೆ ದೇವತೆ ಯಕ್ಷಿಣಿ. ಅವರು ಕುಮಾರರು, ಅವ್ರ ಕುಮಾರಿಗಳು, ಅವರ ಕುಟುಂಬ. ಅವರು ವಾಸ ಮಾಡೋದು ಹೆಚ್ಚಾಗಿ ಬೇವಿನ ಮರದಲ್ಲಿ ವಾಸ ಮಾಡಿದರೆ ಆರೋಗ್ಯ ಭಾಗ್ಯ, ಅಮೃತತ್ವ ಇದೆಲ್ಲ ಲಭಿಸುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಡೈಲಿ ನೀವು ಬೆಳಗ್ಗೆ ಹೇಳಲಿಕ್ಕೆ, ಬೆಳಗ್ಗೆ ಮುಂಜಾನೆ ನಿಮ್ಮಿಂದ ಹೇಳಲಿಕ್ಕೆ ಸಾಧ್ಯವಾದರೆ ಹೇಳಿ. ಎಷ್ಟೊತ್ತಿನ ಹೇಳಿ. ನೀವು ಬೆಳಗ್ಗೆ 3:30 ಎದ್ದು ಕೂತ್ಕೊಳ್ಳಿ. ನಿಮಗೆ ನಿದ್ರೆ ಬರಲ್ಲ ಅಂದರೆ 3:30 ಹೇಳಿ. ಇಲ್ಲ ಕೆಲವರು ಪಾಪ ನಿದ್ದೆ ಮಾಡ್ತಾರೆ, ಅವರಿಗೆ ನಿದ್ರೆ ಸಾಕಾಗಲ್ಲ, 5 ಗಂಟೆಗೆ ಹೇಳಿ. ಇಲ್ಲ ಇನ್ನೂ ನಿದ್ರೆ ಬೇಕು 6 ಗಂಟೆಗೆ ಹೇಳಿ. ಇಲ್ಲ ಇನ್ನೂ ನಿದ್ರೆ ಬೇಕು 7 ಗಂಟೆಗೆ ಹೇಳಿ. ಇಲ್ಲ ಇನ್ನೂ ನಿದ್ರೆ ಬೇಕು 8:30 ಬೆಳಗ್ಗೆ ಎಚ್ಚರಿಕೆ ಆಗಿ, ಪರವಾಗಿಲ್ಲ.
ಆದರೆ ಎದ್ದ ತಕ್ಷಣ ನೀವೆಲ್ಲಿ ಮಾಡಬೇಕು? ಎದ್ದ ತಕ್ಷಣ ಏನು ಮಾಡಬೇಕು ಹೇಳಿ? ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡ ತಕ್ಷಣ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ? ಕೈ ಹಿಡ್ಕೊಂಡು, 2 ಕೈಗಳು ಹಿಡ್ಕೊಂಡು ಬೆರಳುಗಳ ತುದಿನಲ್ಲಿ ಶಂಖ ಚಕ್ರ ಗದೆ ಇರುತ್ತೆ. ಬೆರಳುಗಳ ತುದಿನಲ್ಲಿ ಏನಿರುತ್ತೆ? ಶಂಖ ಚಕ್ರ ಗದೆ, ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಬೆರಳುಗಳ ಅಚ್ಚು ಮುದ್ರೆ ನೋಡಿಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಬೇಕು. ಆಮೇಲೆ ಕರ ಮಧ್ಯೆ ಮಹಾ ಸರಸ್ವತಿ, ಕರ ಮೂಲೆ ಸ್ಥಿತೋ ಗೌರೈ ನಮಃ, ಈ ಪ್ರಾರ್ಥನೆ ಹೇಳ್ಕೋಬೇಕು. ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಮಹಾ ಸರಸ್ವತಿ, ಕರಮೂಲೆ ಸ್ಥಿತೋ ಗೌರೈ ನಮಃ, ಪ್ರಭಾತೆ ಕರದರ್ಶನಂ. ಕೈ ನೋಡ್ಕೋಬೇಕು. ಬೆರಳು ತುದಿಗಳಲ್ಲಿ ಶಂಖ ಚಕ್ರ ಗದೆ ಮಹಾಲಕ್ಷ್ಮಿ, ಮಧ್ಯದಲ್ಲೇ ಕೈಗಳ ಮಧ್ಯದಲ್ಲೇ ಗೆರೆಗಳಿರುತ್ತೆ, ಲೈನುಗಳು ಹಸ್ತರೇಖೆಗಳಿರುತ್ತೆ. ಮಹಾ ಸರಸ್ವತಿ ಬ್ರಹ್ಮಾಜಿ ಮಹಾ ಸರಸ್ವತಿ. ಕರಮೂಲೆ ಸ್ಥಿತಿಯ ಗೌರಮ್ಮ, ಗೌರೆ ಅಂದರೆ ಬಲ ಇರುತ್ತೆ, ನಮಗೆ ಒಳ್ಳೆ ಶಕ್ತಿ ಅಂದರೆ ತ್ರಿಮಾತೆಯರನ್ನ ಬೆಳಗ್ಗೆ ನಾವು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಇದರ ಅರ್ಥ. ಆಮೇಲೆ ಮೊಬೈಲ್ ತೊಗೋಬೇಕಂತ. ಅದಾದಮೇಲೆ ಒಂದು ನಿಮ್ಮ ಮೊಬೈಲ್ ಇರುತ್ತೆ. ಮೊಬೈಲಲ್ಲಿ ಏನಿರುತ್ತೆ? ಸ್ವಾಭಾವಿಕವಾಗಿ ಕಾಮಧೇನು ಫೋಟೋ ಇಟ್ಕೋಬೇಕು. ಯಾವುದು? ಕಾಮಧೇನು ಕಲ್ಪವೃಕ್ಷ ಫೋಟೋ ಇಟ್ಕೋಬೇಕು. ಹಾಗೆ ಗುರು ಫಸ್ಟ್ ನೋಡಿ, ನಾನು ಗುರು ಇಟ್ಕೊಂಡಿದ್ದೀನಿ. ಶಿವ ಪರಮೇಶ್ವರ ನನ್ನ ಗುರು, ಅವ್ರನ್ನ ಸ್ಮರಣೆ ಮಾಡ್ತೀನಿ. ಆಮೇಲೆ ಪಕ್ಕದಲ್ಲಿ ಕಾಮಧೇನು ಕಲ್ಪವೃಕ್ಷ ಇದೆಲ್ಲ ಇರುತ್ತೆ, ನೀವು ನೋಡ್ಬೋದು. ಕಾಮಧೇನು ಕಲ್ಪವೃಕ್ಷ ಎಲ್ಲ ಇರುತ್ತೆ. ಶಿವ ಪಾರ್ವತಿ 12 ಜ್ಯೋತಿರ್ಲಿಂಗಗಳು, ಇದರಲ್ಲಿ ಎಲ್ಲ ಋಷಿಮುನಿಗಳು ದೇವತೆಗಳಿರ್ತಾರೆ, ವಿಘ್ನೇಶ್ವರ ದೇವನಿಂದ. ಇವ್ರನ್ನೆಲ್ಲ ನೋಡ್ಕೊ ಕೂತ್ಕೋಬೇಕು. ಎಷ್ಟೊತ್ತು ನೋಡ್ಕೊ ಕೂತ್ಕೋಬೇಕು? ಒಂದು 10 ನಿಮಿಷ ಎಲ್ಲರದ್ದು ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ಪ್ರಾರ್ಥನೆ ಆದಮೇಲೆ ನಾವೇನು ಮಾಡಬೇಕು? ಹಾಸಿಗೆಯಿಂದ ಕೆಳಗೆ ಹೋಗ ಭೂದೇವಿಗೆ ಒಂದು ಪ್ರಾರ್ಥನೆ ಮಾಡಬೇಕು. ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನ ಮಂಡಳೆ ಶ್ರೀ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮೇ. ಭೂದೇವಿಗೆ ಮಾಡೋಂಥ ಪ್ರಾರ್ಥನೆ ಇದು. ಆಲ್ರೆಡಿ ನಾನು ಹಿಂದೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇದೆಲ್ಲ, ಮತ್ತೆ ಹೇಳ್ತಾಯಿದ್ದೀನಿ. ಅಂದರೆ ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನ ಮಂಡಳೆ ಶ್ರೀ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮೇ. ಅಂದರೆ ಮಹಾಲಕ್ಷ್ಮಿ, ಈ ಭೂದೇವಿ ನೀನೇ, ಪರ್ವತಗಳು ನದಿ ಸಾಗರಗಳು ಎಲ್ಲವೂ ಇದ್ದಾವೆ, ನೀನು ಶ್ರೀಮನ್ನಾರಾಯಣ ಪ್ರಿಯ ಪತ್ನಿ ಮಹಾಲಕ್ಷ್ಮಿ. ನಾನು ನಿನ್ನ ಮೇಲೆ ಪಾದಗಳನ್ನು ಹಿಡಿತಿದ್ದೇನೆ, ನನ್ನ ಭಾರವನ್ನು ಬಹಳ ಹಗುರವಾಗಿ ತಗೋ, ನಾನು ಪಾಪಿಯಾಗಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನ ಪಾದಗಳು ನಿನ್ನ ಮೇಲೆ ಓಡಾಡುತ್ತೆ, ಹೆಚ್ಚಾಗಿ ನೀನು ಕಷ್ಟ ತಗೋಬೇಡ, ನನ್ನನ್ನು ಕ್ಷಮಿಸು ಅಂಥೇಳಿ ಒಂದು ಪ್ರಾರ್ಥನೆ. ಕೆಳಗಡೆ ಹೆಜ್ಜೆಗಳಿಡಬೇಕು. ಅಲ್ಲಿಟ್ಟ ಮೇಲೆ ನೇರವಾಗಿ ಫೋಟೋಗಳ ಹತ್ರ ಬರಬೇಕು. ಗುಡಿ ಫೋಟೋಗಳ ಹತ್ರ ಬಂದು ಅಲ್ಲಿ ಫೋಟೋಗಳ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಶ್ರೀ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚತತ್ವ ತಾರತಮ್ಯ ಭೇದ ಜಗತ್ ಸತ್ಯ, ಈ ರೀತಿ ಪ್ರಾರ್ಥನೆ ಮಾಡಬೇಕು. ಎಲ್ಲಿ? ಫೋಟೋಗಳ ಹತ್ರ ಬಂದು ನಿಂತ್ಕೊಂಡು, ದೇವ್ರ ಮನೆ ಇರುತ್ತಲ್ಲ ಅಲ್ಲಿ ಎಲ್ಲ ಫೋಟೋಗಳು ನೋಡಿಕೊಂಡು. ಶ್ರೀ ಹರಿ ಸರ್ವೋತ್ತಮ ಅಂದರೆ ಎಲ್ಲರಿಗಿಂತ ಸರ್ವೋತ್ತಮನು ಹರಿ. ವಾಯು ಜೀವೋತ್ತಮ ಅಂದರೆ ವಾಯುವು ನಮ್ಮ ಜೀವ, ಈ ಜೀವ ಏನಿದೆ ಈ ಜೀವಕ್ಕೆ ಉತ್ತಮ ಲೀಡರ್ಶಿಪ್ ಯಾರ್ದು? ವಾಯು. ಗಾಳಿ ಇಲ್ಲಾಂದರೆ ನಮ್ಮ ಕತೆ ಅಷ್ಟೇ, ನಮ್ಮ ಕತೆ ಜೀವನ ಕತೆ ಅಷ್ಟೇ. ಯಾವುದೇ ಜೀವಿಗೆ ಬದುಕಬೇಕಾದ್ರೆ ಅದಕ್ಕೆ ಗಾಳಿ ಬೇಕೇ ಬೇಕು, ಆಮ್ಲಜನಕ, ಪ್ರಾಣವಾಯು ಅಲ್ವಾ? ಇಲ್ಲಾಂದರೆ ಅಷ್ಟೇ. ಅದಕ್ಕೆ ವಾಯು ಜೀವೋತ್ತಮ ಅಂದರೆ ಶ್ರೀ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಪಂಚತತ್ವ ತಾರತಮ್ಯ ಭೇದ ಜಗತ್ ಸತ್ಯ. ಪಂಚತತ್ವ ಅಂದರೆ ಏನು? ಅಗ್ನಿ, ವಾಯು, ವರುಣ, ಭೂಮಿ, ಆಕಾಶ. ಈಗ ನೋಡ್ರಿ, ಆಕಾಶ ಇದ್ದಂಗೆ ಆಕಾಶದಲ್ಲಿ ಗ್ರಹಗಳು ನಕ್ಷತ್ರಗಳಿರುತ್ತೆ, ಆ ಥರ ಭೂಮಿ ಇರೋದಿಲ್ಲ. ಭೂಮಿ ಇದ್ದಂಗೆ ಗಾಳಿ ಇರೋದಿಲ್ಲ, ಗಾಳಿ ಇದ್ದಂಗೆ ಅಗ್ನಿ ಇರೋದಿಲ್ಲ, ಅಗ್ನಿ ಇದ್ದಂಗೆ ನೀರು ಇರೋದಿಲ್ಲ. ಈ ಒಂದಕ್ಕೊಂದು ಯಾವುದು ಕರೆಕ್ಟಾಗಿರಲ್ಲ, ಒಂದೇ ಥರ ಇರಲ್ಲ, ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಹಾಗೆ ನಮ್ಮ ಕೈಯಲ್ಲಿ 5 ಬೆರಳಿದೆ, ಹಾಗೆ ಈ 5 ಪಂಚಭೂತಗಳು ಬೇರೆ ಬೇರೆ ಥರ, ಡಿಫ್ರೆಂಟ್. ಭೇದ ಭಾವ ನೀವು ಹೇಳ್ತೀರಲ್ಲ ಜಾತಿ ಭೇದ, ಕುಲ ಭೇದ ಅಂತ, ಹಂಗಿಲ್ಲಿ ಭೇದ ಇದೆ. ಅಗ್ನಿ ಇದ್ದಂಗೆ ವಾಯು ಇರಲ್ಲ, ವಾಯು ಇದ್ದಂಗೆ ಭೂಮಿ ಇರಲ್ಲ, ಭೂಮಿ ಇದ್ದಂಗೆ ಆಕಾಶ ಇರಲ್ಲ, ಇವೆಲ್ಲ ಇದ್ದಂಗೆ ನೀರು ಇರಲ್ಲ ಅಲ್ವಾ? ಭೇದ ತಾನೆ, ಜಾತಿ ಭೇದ ಅಂತೀವಲ್ಲ. ಈ ಜಗತ್ತಿನ ಸತ್ಯ ಇಷ್ಟೇ, ಬರೀ ಭೇದ ಈ ಜಗತ್ತಿನ ಸತ್ಯ. ಆ ರೀತಿ ಒಂದು ಪ್ರಾರ್ಥನೆ ಅಂದರೆ ಶ್ರೀ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚತತ್ವ ತಾರತಮ್ಯ ಭೇದ ಜಗತ್ ಸತ್ಯ. ಈ ಪಂಚತತ್ವಗಳಲ್ಲಿ ತಾರತಮ್ಯ ಭೇದ ಇದೆ, ಇದು ಜಗತ್ ಸತ್ಯ ಅನ್ನೋದು. ಇದೊಂದು ಪ್ರಾರ್ಥನೆ ಆಗುತ್ತೆ. ಮನೆಯಿಂದ ಆಚೆ ಹೋಗುವಾಗ
ಈಗ ಮನೆಯಿಂದ ಆಚೆ ಹೋಗಬೇಕು. ಆಮೇಲೆ ಸೂರ್ಯ ನಮಸ್ಕಾರ, ಪ್ರಕೃತಿ ದೇವರು, ಯಕ್ಷ ಯಕ್ಷಿಣಿ. ನೇರವಾಗಿ ನಾವು ಮೊದಲು ಸೂರ್ಯ ನಮಸ್ಕಾರ ಮಾಡಬೇಕು. ನಮಗೆ ನಾವೇ 3 ಸುತ್ತು ಹಾಕಬೇಕು. ಸಪ್ತಾಶ್ವರಥಮಾರೋಢಂ ಪ್ರಚಣಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಾಮಾಮ್ಯಹಂ. ಈ ಪ್ರಾರ್ಥನೆ ಸೂರ್ಯ ಭಗವಾನ್ ಮಾಡಬೇಕು. ಆನಂತರ ಬೇವಿನ ಮರ ಹತ್ರ ಹೋಗಬೇಕು. ಅಲ್ಲಿ ಬೇವಿನ ಮರ ಇರುತ್ತೆ. ಆ ಬೇವಿನ ಮರನ ತಪ್ಕೊಬಿಡ್ಬೇಕು. ಎಲ್ಲ ಅಕ್ಕಪಕ್ಕ ಮನೆ ಇರುತ್ತೆ, ಬೇವಿನ ಮರನ ತಪ್ಕೊಬಿಡ್ಬೇಕು. ಆದರೆ ಇಲ್ಲೊಂದಿದೆ, ಏನಪ್ಪ ಅಂದರೆ ಮೊದಲು ನೀವು ಸೂರ್ಯ ನಮಸ್ಕಾರ ಮಾಡಿದ್ಮೇಲೆ ಮನೆ ಒಳಗೆ ಬಂದುಬಿಡಿ. ಅಲ್ಲಿ ಹೋಗ್ಬಿಡಿ ಬೇವಿನ ಮರ ಹತ್ರ, ಬೇಡ ಆಮೇಲೆ ಹೋಗಿರಿ, ಓಕೆಲಾ. ಮನೆ ಒಳಗೆ ಬಂದು ಮೊದಲು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಎಲ್ಲ ಮಾಡಿ ಅಥವಾ ಸ್ನಾನ ಮಾಡ್ಕೊಳ್ಳಿ ಫ್ರೆಶ್ ಆಗಿ. ಆಮೇಲೆ ದೇವ್ರ ಮನೆ ಹತ್ರನೋ ಅಥವಾ ಎಲ್ಲೋ ಒಂದು ಒಳ್ಳೆಯ ಜಾಗದಲ್ಲಿ ಕೂತ್ಕೊಳ್ಳಿ. 2 ಊದ್ಕಡ್ಡಿ ಹಚ್ಚಿ, ಕರ್ಪೂರ ಇದ್ದರೆ ಕರ್ಪೂರನೂ ಹಚ್ಚಿ, ಮಂಗಳಾರತಿನೂ ಮಾಡ್ಕೊಳ್ಳಿ. ಗಂಟೆ ಅಲ್ಲಾಡಿಸಿ, ನಾನು ಬೇಡ ಅನ್ನಲ್ಲ. ಕ್ಲೀನಾಗಿ ಈಬತ್ತಿ ಹಚ್ಚಿ, ಒಂದಷ್ಟು ಕುಂಕುಮ ತಿಲಕ ಹೇಳ್ಕೊಳ್ಳಿ. ಇದೆಲ್ಲ ಆದಮೇಲೆ ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡ್ಕೊಳ್ಳಿ. ಆಮೇಲೆ ಆಚೆ ಕಡೆ ಹೋಗಿ ಬೇವಿನ ಮರ ಇರುತ್ತೆ, ಬೇವಿನ ಮರಕ್ಕೆ ಹೋಗಿ ತಪ್ಕೊಬಿಡಿ. ಬೇವಿನ ಮರಕ್ಕೆ ತಪ್ಕೊಬಿಟ್ಟು ಒಂದು ಮಂತ್ರ ಇರುತ್ತೆ, ಯಾವುದೋ ಒಂದು ಲಕ್ಷ್ಮಿ ಮಂತ್ರ ಹೇಳ್ಕೊಳ್ಳಿ. ನೀವು ಯಾವುದೋ ಒಂದು ಅಷ್ಟೋತ್ತರನಲ್ಲಿ ಸಿಗುತ್ತೆ, ಪುಸ್ತಕದಲ್ಲಿ ನೋಡಿದ್ರೆ ಅಷ್ಟೋತ್ತರ. ಒಂದು ಲಕ್ಷ್ಮಿ ಮಂತ್ರ ನಿಮ್ಗೆ ಇಷ್ಟವಾದ್ದು ಹೇಳ್ಕೊಳ್ಳಿ. ಅಥವಾ ನಮ್ಮಂಥ ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ತಗೊಳ್ಳಿ. ಬೀಜಾಕ್ಷರ ಮಂತ್ರ ತಗೊಂಡ್ರೆ ಒಳ್ಳೆಯದು. ಅವರು ಯಕ್ಷಿಣಿ ಮಂತ್ರ ಅಂತ. ಬೇವಿನ ಮರದಲ್ಲಿ ವಾಸ ಮಾಡುವ ಲಕ್ಷ್ಮಿಯನ್ನು ನಾವೇನಂತೀವಿ? ಒಂದು ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ನಿಧಿ ಅಂತೀವಿ. ನಿಧಿ, ವಜ್ರವೈಡೂರ್ಯ ನಿಧಿ, ಅಷ್ಟೈಶ್ವರ್ಯ ನಿಧಿ, ಧನ ಕನಕಾದಿಗಳು ಅಂತೀವಲ್ಲ ಹಾಗೆ. ಆ ಲಕ್ಷ್ಮಿ ಅಲ್ಲಿರ್ತಾಳೆ ಬೇವಿನ ಮರದಲ್ಲಿ. ಎಲ್ಲ ರೀತಿಯಲ್ಲೂ ಅಷ್ಟೈಶ್ವರ್ಯ, ಆರೋಗ್ಯದಿಂದ, ಮೋಕ್ಷದಿಂದ, ಮುಕ್ತಿಯಿಂದ. ಅಂಥ ಮರದಲ್ಲಿ ಯಕ್ಷಿಣಿ ವಾಸ ಮಾಡ್ತಾಳೆ. ಅದಕ್ಕೆ ಬೇವಿನ ಮರ ನೀವು ತಪ್ಕೊಂಡಾಗ ಆ ಜಗನ್ಮಾತೆ ಮಹಾಲಕ್ಷ್ಮಿ ಪಾದಗಳನ್ನು ತಪ್ಕೊಂಡಂಗೆ ಆಗುತ್ತೆ. ಆ ಯಕ್ಷಿಣಿ ಕುಮಾರ್ತಿ, ಯಕ್ಷಿಣಿ ಕುಮಾರರು, ಯಕ್ಷಿಣಿ ರಾಣಿ, ಯಕ್ಷಿಣಿ ಯಕ್ಷರಾಜ ಇವರೆಲ್ಲರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಅವರ ಆಶೀರ್ವಾದದಿಂದ ನಿಮ್ಮ ದಾರಿದ್ರ್ಯ ಕಳೆಯುತ್ತೆ. ಅವರು ದಿನನಿತ್ಯ ನೀವು ಮಂತ್ರ ಜಪ ಮಾಡಿದ್ರೆ ಅವರು ನಿಮಗೆ ಪ್ರತ್ಯಕ್ಷ ಆಗ್ಬೋದು, ವರ ಕೊಡ್ಬೋದು, ನೀವು ಪಡ್ಕೋಬೋದು. ಯಾವುದೇ ತಂಟೆ ತಕರಾರಿಲ್ಲ. ಇದು ಸಿದ್ಧಾಂತ. ಇದು ನನ್ನ ದಿವ್ಯ ದೃಷ್ಟಿಗೆ ಗೊತ್ತಾದಂಥ ವಿಚಾರ. ಇದು ನನ್ನ ಅನುಭವದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಕಲ ದಾರಿದ್ರ್ಯಗಳಿಂದ ಮುಕ್ತರಾಗ್ತೀರಿ, ಸಾಲಬಾಧೆಗಳಿಂದ ಮುಕ್ತರಾಗ್ತೀರಿ, ಕಷ್ಟಗಳಿಂದ ರೋಗಗಳಿಂದ ಮುಕ್ತರಾಗ್ತೀರಿ, ಸಮಸ್ಯೆಗಳಿಂದ ಶತ್ರುಬಾಧೆಯಿಂದ ಮುಕ್ತರಾಗ್ತೀರಿ. ನೀವು ನರಸಿಂಹಸ್ವಾಮಿ ಶಕ್ತಿ, ಮಹಾಲಕ್ಷ್ಮಿ ಶಕ್ತಿ, ಪ್ರತ್ಯಂಗರ ದೇವದ ಶಕ್ತಿ ಇತ್ಯಾದಿ ಇತ್ಯಾದಿ, ಗುರುದೇವ ದತ್ತ ಸ್ವಾಮಿ ಶಕ್ತಿ, ಯಕ್ಷ ಯಕ್ಷಿಣಿ ಯಕ್ಷರಾಜ ಯಕ್ಷರಾಣಿ, ಕುಮಾರ ಕುಮಾರತಿರಿ ಎಲ್ಲರ ಶಕ್ತಿ ಬೇವಿನ ಮರದಲ್ಲಿ ಅಮೃತ ಶಕ್ತಿ, ಅಮರತ್ವ ಶಕ್ತಿ ಇರುತ್ತೆ. ಇಂಥ ಕೆಲಸ ಮಾಡಿ. ಪ್ರತಿ ಯುಗಾದಿ ಬಂದಾಗ ಏಪ್ರಿಲ್ ತಿಂಗಳಲ್ಲಿ 21 ದಿನ ಬೆಳಗ್ಗೆ 6 ಎಲೆ ಬೇವಿನ ಎಲೆ ತಿನ್ನಿ. ಆಮೇಲೆ 1/4 ಲೀಟ್ರ್ ನೀರು ಕುಡೀರಿ ಬೆಳಗ್ಗೆ ಹೊತ್ತು. ಫ್ರೆಶ್ ಆದಮೇಲೆ ಪೇಸ್ಟ್ ಗಿಸ್ಟ್ ಮಾಡಿ ಫ್ರೆಶ್ ಆದಮೇಲೆ 21 ದಿನ ಪ್ರತಿ ವರ್ಷ ಆ ರೀತಿ ಮಾಡಿ. ಬೇಸಿಗೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅದು ಶರೀರದ ಒಳಗಡೆ ಹೋದಾಗ, ನೀವು ನೀರು ಕುಡಿದಾಗ, ಬೇವಿನೆಲ್ಲ ಜಗದು ಎಲ್ಲ ತಿಂದಾಗ, ನೀರು ಕುಡಿದಾಗ ಶರೀರದ ಒಳಗಡೆ ಹೋಗಿ ಅಲ್ಲಿಂದ ಹೊರಗಡೆ ಬರುತ್ತೆ. ಮಾಂಸಖಂಡಗಳಲ್ಲಿ, ರಕ್ತನಾಳಗಳಲ್ಲಿ, ಇಡೀ ಶರೀರದೆಲ್ಲ ಕೋಟಿಂಗ್ ಆಗುತ್ತೆ. ಮೈ ಮೇಲೆಲ್ಲ ರಕ್ತ ಎಲ್ಲ ಶುದ್ಧಿ ಆಗುತ್ತೆ, ಶರೀರದಲ್ಲಿ ಅಡಕವಾಗುತ್ತೆ, ಮಾಂಸಖಂಡಗಳೆಲ್ಲ ಶೆಲ್ಸ್ ಬೆಳೆಯುತ್ತೆ, DNA ರೆಕಾರ್ಡ್ ಆಗುತ್ತೆ. ಇದರಿಂದ ನಿಮಗೆ ಮುಂದೆ ಯಾವುದೇ ಗುಳ್ಳೆಗಳು, ಚರ್ಮ ರೋಗಗಳು ಇತ್ಯಾದಿ ಇತ್ಯಾದಿ, ಯಾವುದೇ ಅಲ್ಸರ್, ಅಪ್ರೆಂಟಿಸ್ ಈ ಥರ ಕಷ್ಟಗಳು ಬರಲ್ಲ. ಶುಗರ್ ಕಮ್ಮಿ ಆಗುತ್ತೆ, ಕಹಿಯಿಂದ ಶುಗರ್ ಕಮ್ಮಿ ಆಗುತ್ತೆ. ಕ್ಯಾನ್ಸರ್ ಬಾಧೆಗಳು ಬರೋದಿಲ್ಲ, ದಾರಿದ್ರ್ಯ ಇರಲ್ಲದಿಲ್ಲ. ಅಂದರೆ ಶಾರೀರಿಕವಾಗಿ ಆರೋಗ್ಯ, ಮಾನಸಿಕವಾಗಿ ನಿಮಗೆ ಒಳ್ಳೆ ಸದೃಢತೆ. ಹಾಗೆ ನಾಲಿಗೆ ಯಾವಾಗಲೂ ಸ್ವೀಟ್ಸು ಅದು ಇದು ತಿಂದು ಅಲರ್ಜಿ ಆಗಿರುತ್ತೆ ನಾಲಿಗೆಗೆ. ಈಗ ಕಹಿ ತಿಂದಾಗ ನಾಲಿಗೆ ಕೂಡ ಆಮೇಲೆ ನೆಕ್ಸ್ಟ್ ನಿಮಗೆ ರುಚಿ ಸಿಗುತ್ತೆ ಅಲ್ವಾ? ಎಷ್ಟು ಉಪಯೋಗ ಅಲ್ವಾ ಬೇವಿನ ಮರ. ಇದನ್ನು ಮಾಡ್ಕೊಳ್ಳಿ. ಬೀಜಾಕ್ಷರ ಮಂತ್ರ ಗುರುಗಳ ಹತ್ರ ತಗೊಳ್ಳಿ. ಗುರುಗಳಿಗೆ ದಕ್ಷಿಣೆ ಹಾಕಿ, ಒಳ್ಳೆಯ ಗುರುಗಳಿಗೆ ದಕ್ಷಿಣೆ ಹಾಕಿ, ಅವರು ನಿಮಗೆ ಒಂದು ಒಳ್ಳೆಯ ಬೀಜಾಕ್ಷರ ಮಂತ್ರ ಕೊಡ್ತಾರೆ. ಅದನ್ನು ಇಟ್ಕೊಂಡು ನೀವು ಜಪ ತಪ ಮಾಡ್ಕೊಳ್ಳಿ. ಡೈಲಿ 2 ನಿಮಿಷ 5 ನಿಮಿಷ 6 ನಿಮಿಷ ಕೂತ್ಕೊಂಡಾಗ ಧ್ಯಾನ ಜಪ ಮಾಡ್ಕೊಳ್ಳಿ. ಎಷ್ಟು ಹೆಚ್ಚು ಜಪ ಮಾಡ್ತೀರಿ ನೀವು, ಅಷ್ಟು ಬೇಗನೆ ನಿಮಗೆ ಸಿದ್ಧಿ ಆಗುತ್ತೆ, ಮಂತ್ರ ಸಿದ್ಧಿ ಆಗುತ್ತೆ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ವಿಡಿಯೋ ಜಾಸ್ತಿ ಆಯಿತು, ದೊಡ್ಡದಾಯಿತು. ಇಲ್ಲಿವರೆಗೂ ನೀವು ಪೇಷನ್ಸ್ ಇಟ್ಕೊಂಡು ಕೂತ್ಕೊಂಡು ಕೇಳಿದಿರ. ನಿಮ್ಗೆ ಒಳ್ಳೆಯದಾಗಲಿ. ಸಾಧನೆ ಮಾಡಿ, ಸಿದ್ಧಿ ಮಾಡ್ಕೊಳ್ಳಿ. ಹಾಗೆ ಪ್ರತಿ ಗುರುವಾರ, ಪ್ರತಿ ಶುಕ್ರವಾರ ಮನೆಯಲ್ಲಿ ಗುರುವಾರ ಪುಳಿಯೋಗರೆ ಮಾಡಿರಿ.
ಶುಕ್ರವಾರ ಪಾಯಸ ಮಾಡಿರಿ. ಒಂದು 8 ವಾರ ಮಾಡಿ. 8 ವಾರ ಅಂದರೆ 2 ತಿಂಗಳು ಮಾಡಿ. ಅಷ್ಟಲಕ್ಷ್ಮಿ ಒಲಿತಾಳೆ. ದಾರಿದ್ರ್ಯ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳೆ. ಗುರುವಾರ ಪುಳಿಯೋಗರೆ ಮಾಡಿ ಜ್ಯೇಷ್ಠಲಕ್ಷ್ಮಿ ಆರಾಧಿಸಿ. ಶುಕ್ರವಾರ ಪೂಜೆ ಮಾಡಿ ಅಷ್ಟಲಕ್ಷ್ಮಿಗೆ ಆರಾಧಿಸಿ. ಈ ಕಡೆ ಬೇವಿನ ಮರನೂ ಇಲ್ಲಿ ಹೋಗಿ ಬನ್ನಿ, ತಪ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ, ನೋ ಪ್ರಾಬ್ಲಮ್, ಒಳ್ಳೆಯದಾಗುತ್ತೆ. ಬೇವಿನ ಸೊಪ್ಪೆಲ್ಲ ತಿನ್ನಿ, ಒಳ್ಳೆಯದಾಗುತ್ತೆ. ಓಕೆಲಾ? ಓಕೆ, ನಿಮ್ಮ ದಾರಿದ್ರ್ಯ ಕಳೀಲಿ, ನಿಮ್ಮ ಸಾಲಗಳ ಬಾಧೆ ನಿವಾರಣೆ ಆಗಲಿ, ಶತ್ರು ಬಾಧೆ ಕಡಿಮೆ ಆಗಲಿ, ನಿಮ್ಮ ಮನೆಯಲ್ಲೇ ತಂಟೆ ತಕರಾರು ಜಗಳ ಫೈಟಿಂಗು ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ, ಅದೆಲ್ಲ ನಿವಾರಣೆ ಆಗಲಿ. ಆ ಮಹಾಲಕ್ಷ್ಮಿಯ ಗುರುದೇವ ದತ್ತನ ಆಶೀರ್ವಾದ, ಪ್ರತ್ಯಂಗ್ರ ದೇವರಿ ಆಶೀರ್ವಾದ, ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಿಂದಿನ ವೀಡಿಯೋಗಳು ನೋಡಿಲ್ಲ ಅಂದರೆ ನೋಡಿ, ಹಾಕಿದ್ದೀನಿ. ಇನ್ನೂ ಧ್ಯಾನ ಹೆಂಗೆ ಮಾಡೋದು, ಜಪ ಹೆಂಗೆ ಮಾಡೋದು, ಯಕ್ಷಿಣಿ ನಿಧಿ ಇದ್ರ ಬಗ್ಗೆ ಎಲ್ಲ ಹಿಂದೆ ವೀಡಿಯೋಗಳು ಹಾಕಿದ್ದೀನಿ, ನೋಡಿ ತಪ್ಪದೆ. ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾ ಅವ್ರಿಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡಿದ್ರೆ ನೀವು ನನಗದು ಪ್ರೋತ್ಸಾಹ, ಶಕ್ತಿ, ಎನರ್ಜಿ. ನಿಮ್ಮ ಲೈಕ್ ನನಗೆ ಎನರ್ಜಿ, ಶಕ್ತಿ. ಮುಂದಿನ ಭಾಗಗಳು ಈ ರೀತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನೀವೇನಾದರೂ ಬೇರೆ ಥರ ವೀಡಿಯೋ ಮಾಡಬೇಕಂದ್ರೆ ನಮಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟಾಗಿ ಬರೀರಿ ಮೆಸೇಜ್, ಈ ರೀತಿ ವೀಡಿಯೋ ಮಾಡಿ ಅಂತ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.